ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗಿನ ತಿಂಡಿಗೆ ಪೆಸರಟ್ಟು ಮಾಡಿದ್ದೆ. ತುಂಬ ಸಿಂಪಲ್ ಮಾಡ್ಕೊಳ್ಳೋದು, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಹಾಗೆ ನಮ್ಮ ಅತ್ತೆಗೆ ಸ್ವಲ್ಪ ಕಡಲೆಕಾಳು ಬಾಳೆಕಾಯಿ ಹುಳಿ ತಿನ್ನಬೇಕು ಅನಿಸ್ತಾ ಇತ್ತಂತೆ. ಸೊ ಹಾಗಾಗಿ ಆ ರೆಸಿಪಿ ಕೂಡ ಮಾಡಿದೆ, ಅದನ್ನು ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಆಯಿತಾ. ಹಾಗೆಯೇ ಇಲ್ಲಿ ಬೆಳಿಗ್ಗೆ ಪೆಸರಟ್ಟು ಮಾಡೋದಕ್ಕೆ ನಿನ್ನೆ ನೈಟೇನೆ 1 ಕಪ್ನಷ್ಟು ಹಸಿರು ಕಾಳು, ಹಾಗೆಯೇ 1/4 ಕಪ್ನಷ್ಟು ನಾರ್ಮಲ್ ಅಕ್ಕಿ, ಹಾಗೆ 1 ಸ್ಪೂನಷ್ಟು ಉದ್ದಿನಕಾಳು ಅಥವಾ ಉದ್ದಿನಬೇಳೆನ ನೆನೆ ಹಾಕ್ಕೋಬೇಕು. ಉದ್ದಿನಬೇಳೆನ ನೆನೆ ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ದೋಸೆ, ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ಹಾಕ್ಕೊಳ್ಳೋದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ. ಅದನ್ನು 2ರಿಂದ 3 ಸಾರಿ ಚೆನ್ನಾಗಿ ತೊಳೆದು ನೆನೆಯುವಷ್ಟು ನೀರನ್ನು ಹಾಕಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಓವರ್ನೈಟ್ ಬಿಡ್ತೀನಿ. ಬೆಳಿಗ್ಗೆ ಎದ್ದು ರುಬ್ಕೊಂಡು ಪೆಸರಟ್ಟು ಮಾಡ್ಕೊಳ್ಳೋದಷ್ಟೇ. ಹಾಗೆ ಹುಳಿ ಮಾಡ್ಕೋಬೇಕಾಗಿತ್ತು ಅಂತ ಹೇಳಿದೆ ಅಲ್ವಾ, ಅಂದರೆ ಕಡಲೆಕಾಳು ಮತ್ತು ಬಾಳೆಕಾಯಿ ಹುಳಿ. ಅದಕ್ಕೋಸ್ಕರ ಸ್ವಲ್ಪ ಕಡಲೆಕಾಳನ್ನು ಕೂಡ ಇವಾಗಲೇ ನೆನೆ ಹಾಕ್ಕೋತಾ ಇದ್ದೀನಿ. ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಟೈಮ್ನಲ್ಲಿ ಮಾಡ್ಕೊಂಬಿಡೋಣ ಅಂತ. ಬೆಳಿಗ್ಗೆ ನೆನೆ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ನೆಂದಿರೋದಿಲ್ಲ, ಚೆನ್ನಾಗೂ ಬೇಯೋದಿಲ್ಲ ಅಂತ ಇದ್ರ ಜೊತೆನೇ ನೆನೆ ಹಾಕ್ಕೊಂಬಿಟ್ಟೆ. ಇನ್ ಕೇಸ್ ಮರ್ತೋಗ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಅದನ್ನು ಎರಡನ್ನೂ ಕೂಡ ನೆನೆ ಹಾಕ್ಕೊಂಡು, ಇದು ಬೆಳಿಗ್ಗೆ ಅಂದರೆ ಬುಧವಾರ ಬೆಳಿಗ್ಗೆ ನಾರ್ಮಲಾಗಿ ದಿನ ಸ್ಟಾರ್ಟ್ ಆಗೋ ಥರನೇ ಸ್ಟಾರ್ಟ್ ಆಯಿತು. ಬೆಳಿಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲು ತೊಳೆದು ರಂಗೋಲಿ ಹಾಕಿ ಪೂಜೆನೂ ಕೂಡ ಮುಗಿಸ್ಕೊಂಡೆ. ತುಂಬ ಜನ ಕಮೆಂಟ್ ಹಾಕಿ ಕೇಳ್ತಾ ಇದ್ದಿದ್ದು, ಡೈಲಿ ಪೂಜೆ ಮಾಡ್ತೀರಾ ಪೂಜಾ ಅಂತ. ಡೈಲಿ ಪೂಜೆ ಅಂತ ಅಂದರೆ ನಿತ್ಯ ಪೂಜೆನೇ ಒಂಥರ ಇರುತ್ತೆ. ನಾವು ವಾರದ ದಿನ ಅಂತ ಹೇಳ್ತಾರಲ್ವ, ಅಂದರೆ ಸೋಮವಾರ ಶುಕ್ರವಾರ ನಮಗೆ ವಾರದ ದಿನ ಅಂತ, ಅವತ್ತು ಸ್ಪೆಷಲಾಗಿ ಪೂಜೆ ಇರುತ್ತೆ. ಇನ್ನು ಡೈಲಿ ಪೂಜೆ ಅಂದರೆ ದೀಪ ಹಚ್ಚಿ, ಗಂಧದ ಕಡ್ಡಿ ಹಚ್ಚಿ, ಕರ್ಪೂರ ಹಚ್ಚಿ ಪೂಜೆ ಮಾಡೋದು. ಇನ್ನು ನಾವು ಶಿವಲಿಂಗ ಪೂಜೆ ಮಾಡ್ತೀವಲ್ವ, ಡೈಲಿ ಪೂಜೆ ಮಾಡಬೇಕು. ಸೊ ಹಾಗಾಗಿ ಡೈಲಿ ಪೂಜೆ ಇರುತ್ತೆ. ಹಾಗೆ ಇಲ್ಲಿ ರಂಗೋಲಿನ ಹಾಕ್ತಾ ಇದ್ದೀನಿ. ಇವತ್ತು ಸಿಂಪಲ್ಲಾಗಿ ಪುಟ್ಟದಾಗಿ ರಂಗೋಲಿನ ಹಾಕ್ತಾ ಇರೋದು. ಇದು ಬಾರ್ಡರ್ ರಂಗೋಲಿ ಥರನೂ ಹಾಕ್ಕೋಬೋದು, ಇಲ್ಲ ಅಂತಂದರೆ ಮೇನ್ ರಂಗೋಲಿ ಥರನೂ ಕೂಡ ಹಾಕ್ಕೋಬೋದು. ಇವತ್ತು ನಾನು ಇದನ್ನು ಬಾರ್ಡರ್ ರಂಗೋಲಿ ಥರ ಹಾಕ್ತಾ ಇದ್ದೀನಿ. ಮೇನ್ ರಂಗೋಲಿ ಏನೂ ಹಾಕ್ತಾ ಇಲ್ಲ, ನಾರ್ಮಲ್ ಡೇಸ್ ಅಲ್ವಾ, ಸಿಂಪಲ್ಲಾಗಿರಲಿ ಅಂತ. ಇವತ್ತಿನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇವತ್ತು ನಮ್ಮನೆ ಹತ್ರ ಹಾವು ಬಂದಿತ್ತು. ಎಷ್ಟು ಭಯ ಆಗಿತ್ತು ಅಂತಂದರೆ, ಅಕ್ಕಪಕ್ಕದ ಮನೆಯವರೆಲ್ಲ ಹೇಳ್ತಾ ಇದ್ರು ಹಾವು ಬಂದಿದೆ, ಈ ಕಲ್ಲು ಹತ್ರ ಎಲ್ಲ ಇದೆ ಅಂತ. ಬಟ್ ಆದ್ರೂ ನಾವು ನೋಡಿರಲಿಲ್ವಲ್ಲ, ನಮ್ಗೆ ಅಷ್ಟೊಂದು ಭಯ ಆಗ್ತಾ ಇರಲಿಲ್ಲ. ನೆನ್ನೆ ಹಾವು ಹಿಡಿಯೋದಕ್ಕೆ ಅಂತ ಬಂದಿದ್ದರು, ಅವಾಗ ನೋಡಿದ್ವಿ ಎಷ್ಟು ದಪ್ಪ ಇತ್ತು. ಅದು ಚೆನ್ನಾಗಿ ತಿನ್ಬಿಟ್ಟಿತ್ತು ಅಂತ ಅನಿಸುತ್ತೆ. ಸ್ವಲ್ಪನೂ ಕೂಡ ಓಡಾಡ್ತಾನೆ ಇರಲಿಲ್ಲ. ಹಾವು ಹಿಡಿಯೋರು ಬಂದು ಅದನ್ನು ಹಿಡ್ಕೊಂಡು ಹೋದರು. ಅದರದ್ದು ಒಂದು ಕ್ಲಿಪ್ನ ತೆಗೆದಿದ್ದೀನಿ, ವಿಡಿಯೋದಲ್ಲಿ ಎಲ್ಲಾದರೂ ಹಾಕಿರ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇವತ್ತಿನ ರಂಗೋಲಿ ಈ ಥರ ತುಂಬ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದು. ಇನ್ನು ಈ ಕೆಂಪು ಕಲರ್ ರಂಗೋಲಿ ಪುಡಿ ಎಲ್ಲಿ ಸಿಗುತ್ತೆ, ಅದ್ರ ಹೆಸ್ರೇನು ಅಂತ ಕೇಳ್ತಾ ಇದ್ದರೆ, ಅದ್ರ ಹೆಸ್ರೇನು ಅಂತ ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ಇಟ್ಕೆ ಪುಡಿ ಇಲ್ಲಾಂದರೆ ಏನೋ ಹೇಳ್ತಾರೆ, ನನಗೆ ಅಷ್ಟೊಂದು ಗೊತ್ತಿಲ್ಲ. ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಈ ರಂಗೋಲಿ ಪುಡಿಗೆ ಏನು ಹೇಳ್ತಾರೆ ಅಂತ. ಇದನ್ನು ನಾರ್ಮಲಾಗಿ ರಂಗೋಲಿ ಪುಡಿ ಮಾರ್ಕೊಂಡು ಬರ್ತಾರಲ್ವ, ಅವ್ರ ಹತ್ರನೇ ಸಿಗುತ್ತೆ. ನೀವು ಕೇಳಿದ್ರೆ ಕೊಡ್ತಾರೆ ಅವರು. ಇಲ್ಲಾಂದರೆ ರಂಗೋಲಿ ಪುಡಿ ಸಿಗುತ್ತಲ್ವ ಶಾಪ್ಗಳು, ಅಲ್ಲೂ ಕೂಡ ಇರುತ್ತೆ. ಒಂದ್ಸರಿ ಕೇಳಿ ನೋಡಿ. ಹಾಗೆ ಇದಕ್ಕೆ ಏನು ಹೇಳ್ತಾರೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈಗ ಬೆಳಗಿನ ತಿಂಡಿಗೆ ಪೆಸರಟ್ಟು ಮಾಡೋದಕ್ಕೆ ನೆನ್ನೆ ನೈಟೇನೆ ಕಾಳೆಲ್ಲ ನೆನೆಸಿಟ್ಕೊಂಡಿದ್ದೆ ಅಲ್ವಾ, ಅದೆಲ್ಲ ತುಂಬ ಚೆನ್ನಾಗಿ ನೆಂದಿತ್ತು. ಆ ನೀರನ್ನೆಲ್ಲ ಇನ್ನೊಂದು ಸಾರಿ ಶೋಧಿಸ್ಕೊಂಡು ಇನ್ನೊಂದು ಸಾರಿ ನೀರನ್ನು ಹಾಕಿ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರುವಂತಹ ಹೆಸರು ಕಾಳು, ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲನೂ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಶುಂಠಿ ಹಾಗೆಯೇ ಹಸಿಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ರುಬ್ಕೊಳ್ಳೋದು. ನಾನು ಮೊದಲನೇ ಬ್ಯಾಚ್ ರುಬ್ಕೋತಿದ್ದೀನಲ್ವ, ಅದಕ್ಕೆ ಯಾವುದೇ ಥರ ಉಪ್ಪು ಏನೂ ಹಾಕ್ಕೊಂಡಿಲ್ಲ. ನೆಕ್ಸ್ಟ್ ಬ್ಯಾಚ್ ರುಬ್ಕೋತೀನಲ್ವ, ಆವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತೀನಿ. ಇವಾಗ ಅದನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿಯೇ ಸ್ಮೂತಾಗಿಯೇ ರುಬ್ಕೋಬೇಕು. ರುಬ್ಬಿರುವಂಥದ್ದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ. ಆದಷ್ಟು ಗಟ್ಟಿಯಾಗಿಯೇ ರುಬ್ಕೊಳ್ಳಿ, ಜಾಸ್ತಿ ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ನಂತರ ನಮಗೆ ಹೇಗೆ ಬೇಕೋ ಆ ರೀತಿ ನೀರನ್ನು ಹಾಕಿ ದೋಸೆ ಕನ್ಸಿಸ್ಟೆನ್ಸಿಗೆ ಮಾಡ್ಕೋಬೋದು. ಮೊದಲೇ ಜಾಸ್ತಿ ನೀರನ್ನು ಹಾಕ್ಕೊಂಡ್ಬಿಟ್ರೆ ಗೊತ್ತಾಗೋದಿಲ್ಲ, ತೆಳುವಾಗ್ಬಿಟ್ರೆ ಕಷ್ಟ ಆಗುತ್ತೆ ಅಂತ. ಈ ರೀತಿ ಗಟ್ಟಿಯಾಗಿಯೇ ರುಬ್ಕೊಂಡಿದ್ದೀನಿ. ನಂತರ ಇನ್ನೊಂದು ಸರಿ ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರುವಂಥದ್ದನ್ನೆಲ್ಲ ಹಾಕಿ ಅದಕ್ಕೂ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಮಾತ್ರ ನೀರನ್ನು ಹಾಕಿ ರುಬ್ಬಿ ಅದೇ ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ದೋಸೆ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಇದನ್ನು ಫರ್ಮೆಂಟೇಷನ್ ಮಾಡೋದಕ್ಕೆ ಇಡೋದೇನು ಬೇಕಾಗಿಲ್ಲ, ಡೈರೆಕ್ಟಾಗಿ ರುಬ್ಕೊಂಡು ದೋಸೆನ ಹಾಕ್ಕೋಬೋದು. ಈ ಹೆಸರು ಕಾಳೆಲ್ಲ ಹಾಕ್ಕೊಂಡಿರೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಇನ್ಸ್ಟೆಂಟಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು ಅಂದಾಗ ನೈಟ್ ನೆನೆಸಿಟ್ಕೊಂಡ್ಬಿಟ್ರೆ ಇದನ್ನು ಆರಾಮಾಗಿ ಮಾಡ್ಕೋಬೋದು.
ಇವಾಗ ಇದನ್ನು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ಇನ್ಸ್ಟೆಂಟಾಗಿಯೂ ಕೂಡ ಹಾಕ್ಕೋಬೋದು. ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಚಟ್ನಿ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತಿನ ಚಟ್ನಿ ತೆಂಗಿನಕಾಯಿ ಹಾಗೆ ಕಡಲೆನ ಹಾಕಿ ಮಾಡ್ಕೋತಾ ಇದ್ದೀನಿ. ನಾರ್ಮಲಾಗಿ ಚಟ್ನಿ ಮಾಡ್ತೀವಲ್ವ ಅದೇ ರೀತಿ. ಆದರೆ ಇದಕ್ಕೆ ಸ್ವಲ್ಪ ಸ್ಪೈಸಿ ಆಗಿದ್ದರೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ಈ ಶುಂಠಿ ಚಟ್ನಿ ಮಾಡ್ತಾರೆ, ಹಾಗೆ ಈ ಸ್ಪೈಸಿ ಆಗಿರುವಂಥ ಟೊಮ್ಯಾಟೊ ಚಟ್ನಿ, ಈ ಥರ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನಮ್ಮನೆಯಲ್ಲಿ ಅದನ್ನು ತಿನ್ನೋದು ಸ್ವಲ್ಪ ಕಡಿಮೆ, ಸೊ ಹಾಗಾಗಿ ತೆಂಗಿನಕಾಯಿ ಚಟ್ನಿನೇ ಮಾಡ್ಕೋತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ, ಕಡಲೆ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿ, ಹಾಗೆ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊತೀನಿ. ಒಂದು ಬೆಳ್ಳುಳ್ಳಿ ಎಸಳು ಅಥವಾ 2 ಬೆಳ್ಳುಳ್ಳಿ ಎಸಳನ್ನ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ನೀರನ್ನು ಹಾಕಿ ಚಟ್ನಿನ ರುಬ್ಕೊಳ್ಳೋದಷ್ಟೇ. ಬೇಕು ಅಂದರೆ ಇದಕ್ಕೆ ಒಗ್ಗರಣೆ ಕೊಟ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ. ನಾರ್ಮಲ್ ಡೈಲಿ ಮಾಡೋ ಥರನೇ ಚಟ್ನಿ ಇದು. ನಾನು ಮೊದಲೇ ಹೇಳಿದಾಗೆ ಸ್ಪೈಸಿ ಆಗಿರುವಂಥ ಟೊಮ್ಯಾಟೊ ಚಟ್ನಿ, ಹಾಗೆಯೇ ಈ ಶುಂಠಿ ಚಟ್ನಿ ಅಂತ ಬರುತ್ತಲ್ವ, ಅದು ತುಂಬಾ ಚೆನ್ನಾಗಿರುತ್ತೆ. ಬೇಕಿದ್ರೆ ಒಂದು ಸಾರಿ ಟ್ರೈ ಮಾಡಿ. ಹಾಗೆ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡು ಅತ್ತೆಗೆ ಕಾಫಿನೂ ಕೂಡ ಮಾಡಿಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ಬ್ರೇಕ್ಫಾಸ್ಟ್. ಬೆಳಗಿನ ಟೈಮ್ನಲ್ಲಿ 10ರಿಂದ 15 ನಿಮಿಷ ಇದ್ದರೆ ರೆಡಿಯಾಗಿ ಹೋಗ್ಬಿಡುತ್ತೆ. ಚಟ್ನಿ ಒಂದು ಮಾಡ್ಕೋಬೇಕಾಗತ್ತೆ, ಇನ್ನು ರುಬ್ಬೋದೆಲ್ಲ ಒಂದು 5 ನಿಮಿಷದಲ್ಲೆಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ, ಮೋಸ್ಟ್ಲಿ ನಿಮ್ಮ ಮನೆಯಲ್ಲೂ ಕೂಡ ಇಷ್ಟ ಆಗ್ಬೋದು. ಸ್ಟಾರ್ಟಿಂಗ್ ಮಾಡ್ತಾ ಇದ್ದಾಗ ನನ್ನ ಹಸ್ಬೆಂಡ್ಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇರಲಿಲ್ಲ. ಈ ನಡುವೆ ತುಂಬ ಇಷ್ಟಪಟ್ಟು ತಿಂತಾರೆ. ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿಕೊಡ್ಬೇಕು ಅವರಿಗೆ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಈ ಪೆಸರಟ್ಟನ್ನು ಸಾಫ್ಟಾಗಿ ಮಾಡ್ಕೊಳ್ಳೋದಕ್ಕಿಂತ ಕ್ರಿಸ್ಪಿಯಾಗಿ ಮಾಡ್ಕೋಬೇಕು. ಇವಾಗ ದೋಸೆ ತವನ ಕಾಯಲಿಕ್ಕೆ ಇಟ್ಕೊಂಡು ಅದು ಕಾದಾದ ನಂತರ ಈ ರೀತಿ ದೋಸೆ ಹಿಟ್ಟು ಒಂದು ಸೌಟನ್ನು ಹಾಕಿ ಇದನ್ನು ತೆಳುವಾಗಿ ಹರಡಿಸ್ಕೋಬೇಕು. ಹರಡಿಸ್ಕೊಂಡಿದ ನಂತರ ಇದ್ರ ಮೇಲೆ ಬೆಣ್ಣೆ, ತುಪ್ಪ, ಎಣ್ಣೆ ಏನಾದ್ರೂ ಹಾಕ್ಕೋಬೋದು. ಹಾಕದೇ ಇದ್ರೂ ಹಾಗೆ ಕೂಡ ಮಾಡ್ಕೋಬೋದು. ನಾನಿವತ್ತು ಸ್ವಲ್ಪ ಎಣ್ಣೆನ ಹಾಕಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದ್ರದ್ದು ಕಲರ್ ಚೇಂಜ್ ಆಗ್ತಾ ಇರುತ್ತೆ ಬಾಟಮ್ನಲ್ಲಿ, ಹಾಗೆ ಕ್ರಿಸ್ಪಿಯಾಗಿ ಕೂಡ ಆಗ್ತಾ ಇರುತ್ತೆ. ಅಲ್ಲಿ ತನಕ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಅದು ರೋಸ್ಟ್ ಆಗ್ತಾ ಇರಲಿ. ಇದ್ರ ಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಆ ದೋಸೆ ರೆಡಿ ಆಗೋಷ್ಟರಲ್ಲಿ ಸೈಡಲ್ಲಿ ಈರುಳ್ಳಿನೂ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದು. ಇದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋ ಹಾಗೆಲ್ಲ. ದೋಸೆ ಎಲ್ಲ ರೆಡಿ ಆದಮೇಲೆ ಅದ್ರ ಮೇಲೆ ಸ್ವಲ್ಪ ಈರುಳ್ಳಿನ ಸ್ಪ್ರಿಂಕಲ್ ಮಾಡಿ ಕೊಡೋದಷ್ಟೇ. ಈರುಳ್ಳಿನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನನಗೆ ಈರುಳ್ಳಿ ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ, ಆದರೆ ನಮ್ಮ ಮನೆಯಲ್ಲಿ ಅಂದರೆ ನನ್ನ ಹಸ್ಬೆಂಡ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ ಇರುತ್ತಲ್ವ, ಸೊ ಹಾಗಾಗಿ ನಿಮ್ಗೆ ಹೇಗೆ ಬೇಕೋ ಆ ರೀತಿ ಮಾಡ್ಕೋಬೋದು. ಇವಾಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನೆಲ್ಲ ಈ ರೀತಿ ಪುಡಿ ಪುಡಿಯಾಗಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ಈರುಳ್ಳಿನೆಲ್ಲ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಆವಾಗಲೇ ಚಾಪಿಂಗ್ ಬೋರ್ಡ್ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲಾಂದರೆ ಈರುಳ್ಳಿದು ಹಸಿ ವಾಸನೆ ಹಾಗೇ ಇರುತ್ತೆ ಅಂತ. ಅಷ್ಟರಲ್ಲಿ ದೋಸೆನೂ ಕೂಡ ರೋಸ್ಟ್ ಆಗಿರುತ್ತೆ. ಇದ್ರ ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಈ ರೀತಿ ಉದುರಿಸ್ಕೊಳ್ಳೋದು. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು, ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಕೂಡ ಹಾಕ್ಕೋಬೋದು. ಇದನ್ನು ಹಾಕಿ ನಾರ್ಮಲಾಗಿ ರೌಂಡ್ ಶೇಪಲ್ಲಿ ಬರುತ್ತಲ್ವ, ಆ ರೀತಿ ಮಡಚ್ಕೊಂಡ್ರೆ ಆಯಿತು. ಟೇಸ್ಟಿ ಆಗಿರುವಂಥ ಪೆಸರಟ್ಟು ರೆಡಿಯಾಗಿರುತ್ತೆ. ಇನ್ನೊಂದು ದೋಸೆನೂ ಕೂಡ ಹಾಕಿ ತೋರಿಸ್ತೀನಿ. ತುಂಬ ಈಸಿಯಾಗಿ ತವಾಯಿಂದ ದೋಸೆ ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ತುಂಬ ಸಿಂಪಲಾಗಿ ಮಾಡ್ಕೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಕಲರ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫುಲ್ ಕ್ರಿಸ್ಪಿಯಾಗಿ ಬಂದಿತ್ತು. ನಾನು ಮೊದಲೇ ಹೇಳಿದಾಗೆ ನಿಮಗೆ ಕ್ರಿಸ್ಪಿಯಾಗಿ ಬೇಕಿದ್ರೆ ಕ್ರಿಸ್ಪಿಯಾಗಿ ಮಾಡ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು. ಮತ್ತು ದೋಸೆ ಹಾಕ್ಕೊಳ್ಳೋವಾಗ ನೀರನ್ನು ಚಿಮುಕ್ಸಿ ಹಾಕ್ಕೊಳ್ಳೋ ಅಗತ್ಯ ಏನೂ ಇಲ್ಲ, ಮತ್ತು ಎಣ್ಣೆ ಸವರೋ ಅಗತ್ಯ ಕೂಡ ಏನೂ ಇರೋದಿಲ್ಲ. ಮತ್ತು ನೀವು ದೋಸೆ ಬ್ಯಾಟರ್ನ ಹಾಕಿ ಈ ರೀತಿ ಹರಡಿಸ್ಕೊಂಡ್ರೆ ಆಯಿತು. ಮತ್ತು ಇದ್ರ ಮೇಲೆ ತುಪ್ಪ ಅಥವಾ ಎಣ್ಣೆ ಏನಾದ್ರೂ ಹಾಕಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ರೋಸ್ಟ್ ಆಗೋದಕ್ಕೆ ಬಿಟ್ಟು, ಮತ್ತು ನಾರ್ಮಲಾಗಿ ನಾವು ಈರುಳ್ಳಿನೆಲ್ಲ ಸ್ಪ್ರಿಂಕಲ್ ಮಾಡಿಕೊಂಡು ದೋಸೆನ ಈ ರೀತಿ ರೌಂಡ್ ಶೇಪಲ್ಲಿ ಮಡಚ್ಕೋತೀವಲ್ವ, ಅದೇ ರೀತಿ ಮಡಚ್ಕೊಂಡ್ರೆ ಬಿಸಿ ಬಿಸಿ ಆಗಿರುವಂಥ ಪೆಸರಟ್ಟು ರೆಡಿಯಾಗಿರುತ್ತೆ. ಇದನ್ನು ಆಂಧ್ರದಲ್ಲಿ ಜಾಸ್ತಿ ಮಾಡ್ತಾರೆ, ಅಂದರೆ ಆಂಧ್ರ ಸೈಡಲ್ಲಿ ಜಾಸ್ತಿ ಮಾಡ್ತಾರೆ. ನಮಗೂ ಕೂಡ ಈ ನಡುವೆ ತುಂಬ ಇಷ್ಟ ಆಗುತ್ತೆ, ಸೊ ಹಾಗಾಗಿ ಆವಾಗ ಮಾಡ್ತಾನೆ ಇರ್ತೀನಿ. ನೈಟ್ ಡಿನ್ನರಲ್ಲಿ ಮಾಡ್ಕೋಬೇಕು ಅಂದಾಗ ಬೆಳಿಗ್ಗೆನೇ ಕಾಳು, ಅಕ್ಕಿ ಮತ್ತು ಈ ಉದ್ದಿನ ಬೇಳೆ ಎಲ್ಲ ನೆನೆಸಿಟ್ಕೊಂಡ್ರೆ ನೈಟ್ ಟೈಮ್ನಲ್ಲೂ ಕೂಡ ಮಾಡ್ಕೋಬೋದು. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು, ನೀವೇ ನೋಡಿದ್ರಿ ಅಲ್ವಾ. ಇವಾಗ ಮತ್ತೆ ದೋಸೆನ ಹಾಕಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾಯಿದ್ದೀನಿ. ತಿಂಡಿನೆಲ್ಲ ತಿಂದು ಸ್ವಲ್ಪ ಹೊತ್ತು ವಾಯ್ಸ್ ಓವರ್ ಕೊಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಕೆಳಗಡೆ ಏನೋ ಸೌಂಡ್ ಬರ್ತಾಯಿತ್ತು ಅಂತ ನೋಡಿದ್ರೆ ಹಾವು ಬಂದುಬಿಟ್ಟಿದೆ ಅಂತೆಲ್ಲ ಹೇಳ್ತಾಯಿದ್ರು. ನನಗೆ ಕೆಳಗಡೆ ಹೋಗೋದಕ್ಕೆ ಭಯ ಆಗೋಯಿತು. ಅಂದರೆ ನಮ್ಮನೆ ಹತ್ರ ಅಲ್ಲ, ಒಂದು 2-3 ಮನೆ ಬಿಟ್ಟು ಹಾವು ಬಂದಿತ್ತಂತೆ. ಅಲ್ಲಿ ಒಂದು ಚಪ್ಪಡಿ ಥರ ಎಲ್ಲ ಹಾಕಿದ್ದಾರೆ, ನೀರೆಲ್ಲ ಆನ್ ಮಾಡೋದಕ್ಕೆ ವಾಲ್ ಇರುತ್ತಲ್ವ, ಅಲ್ಲೆಲ್ಲ ಹೋಗಿ ಸೇರ್ಕೊಂಡಿತ್ತಂತೆ.
ಅದು ಎಷ್ಟೇ ಏನೇ ಮಾಡಿದ್ರೂ ಅದು ಹೊರಗಡೆನೇ ಬರ್ತಾ ಇರಲಿಲ್ಲ. ಆಮೇಲೆ ಆ ವಿಡಿಯೋ ಅವ್ರನ್ನ ಕರೆಸಿ ಇಡಿಸಿದ್ದಾಯಿತು. ಅದ್ರದ್ದು ಒಂದು ಕ್ಲಿಪ್ ಕೂಡ ತೊಗೊಂಡಿದ್ದೀನಿ, ಇವಾಗ ಹಾಕ್ತೀನಿ ನೋಡಿ. ಅದು ಯಾವ ಹಾವು ಅಂತ ಗೊತ್ತಿಲ್ಲ, ನಾನು ಕೇಳಲೂ ಇಲ್ಲ. ಚೆನ್ನಾಗಿ ತಿನ್ಬಿಟ್ಟಿತ್ತು ಅಂತ ಅನಿಸುತ್ತೆ. ಎಷ್ಟು ಹಿಂಗೆ ಹೊರಗಡೆ ಹಾಕಿದ್ರೂ ಅದು ಓಡಾಡ್ತಾನೆ ಇಲ್ಲ, ಸ್ವಲ್ಪ ಮಾತ್ರ ಮೂವ್ ಆಗ್ತಾ ಇತ್ತು ಅಷ್ಟೇ. ನೋಡಿ ಇವಾಗ ಆ ವಿಡಿಯೋರು ಬಂದು ಹಿಡಿತಾ ಇದ್ದಾರೆ. ಆ ಚಪ್ಪಡಿ ಎಲ್ಲ ಓಪನ್ ಮಾಡಿದ್ರೂ ಅದು ಹೊರಗಡೆನೇ ಬರ್ತಾ ಇರಲಿಲ್ಲ. 3 ಚಪ್ಪಡಿ ಇದೆ ಅಲ್ಲಿ, ಅಂದರೆ ಈ ಬೋರ್ ನೀರು ವಾಲ್ ಇರುತ್ತಲ್ವ, ಅದನ್ನು ಆನ್ ಮಾಡೋದಕ್ಕೆ ಅಲ್ಲಿ ಒಬ್ಬರು ಆನ್ ಮಾಡೋರು ಬರ್ತಾರಲ್ವ, ಅವರು ಹೋಗಿ ನೋಡಿದಾಗ ಅಲ್ಲಿ ಹಾವಿದೆ ಅಂತ ಗೊತ್ತಾಗಿ ಅವರು ಹೇಳಿದ್ರಂತೆ. ಆಮೇಲೆ ಸ್ವಲ್ಪ ಏರಿಯಾದವರು ಯಾರೋ ಕರೆಸಿ ಹಾವು ಹಿಡಿಯೋರನ್ನ ಈ ರೀತಿ ಇಡಿಸಿರೋದು. ಇಲ್ಲಿ ನೋಡಿ ಎಷ್ಟು ದಪ್ಪ ಇದೆ ಹಾವು. ನಾನು ದೂರದಿಂದ ತೆಗ್ದಿದ್ದೀನಿ, ಆದ್ರೂ ಇಷ್ಟು ದಪ್ಪದಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ದಪ್ಪನೇ ಇತ್ತು ಹಾವು. ಇದು ಯಾವ ಹಾವು ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಇಲಿ ತಿನ್ನುತ್ತಲ್ಲ ಅದೇ ಹಾವು ಅಂತ ಅನಿಸುತ್ತೆ. ಆ ಹಾವನ್ನು ಒಂದು ಬ್ಯಾಗ್ ತೊಗೊಂಡು ಬಂದಿರ್ತಾರಲ್ವ, ಆ ಬ್ಯಾಗ್ ಒಳಗಡೆ ಹಾಕ್ಕೊಂಡು ತೊಗೊಂಡು ಹೋದರು. ಹಾಗೆ ನಾನು ವಾಯ್ಸ್ ಓವರ್ನೆಲ್ಲ ಕೊಟ್ಟು ಯೂಟ್ಯೂಬ್ಗೆ ಮತ್ತು ಇನ್ಸ್ಟಾಗ್ರಾಮ್ಗೆಲ್ಲ ವಿಡಿಯೋನ ಅಪ್ಲೋಡ್ ಮಾಡಿ ಅದಾದಮೇಲೆ ಇಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ಚಾರ್ಜರ್ ಆಗಿರ್ಬೋದು ಮತ್ತು ಇಂಟರ್ನೆಟ್ ವೈಯರ್ ಆಗಿರ್ಬೋದು ಅದನ್ನೆಲ್ಲ ಈ ರೀತಿ ಒಂದು ಬ್ಯಾಸ್ಕೆಟ್ನಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಎಲ್ಲ ಸ್ವಿಚ್ ಬೋರ್ಡಲ್ಲೇ ಇದ್ದರೆ ಏನೋ ಒಂಥರ ಮೆಸ್ಸಿ ಥರ ಅನಿಸ್ತಾ ಇರತ್ತೆ ಅಂತ. ಹಾಗೆ ಇವ್ರದ್ದು ಲ್ಯಾಪ್ಟಾಪ್ ಚಾರ್ಜರ್ ಎಲ್ಲ ಹೊರಗಡೆನೇ ಇಟ್ಟಿರ್ತಾರೆ, ಅದನ್ನು ಕೂಡ ಒಳಗಡೆ ಹಾಕಿ ಎತ್ತಿಟ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಏನಾದ್ರೂ ಕೆಲಸ ಮುಗಿಸಿದ ನಂತರ ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿ ಇಟ್ಕೊಬೇಕೋ ಅಲ್ಲಲ್ಲಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಮನೆ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಜಾಸ್ತಿ ಮೆಸ್ಸಿ ಅಂತ ಕೂಡ ಅನಿಸೋದಿಲ್ಲ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ ನಂತರ ಸ್ವಲ್ಪ ಮೀಶೋಯಿಂದ ಕೆಲವೊಂದಷ್ಟು ಪ್ರಾಡಕ್ಟ್ಸ್ನೆಲ್ಲ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಅದನ್ನೆಲ್ಲ ಚೆಕ್ ಮಾಡ್ಕೋತಾ ಇದ್ದೀನಿ. ಅದರಲ್ಲಿ ಒಂದು ಈ ಭತ್ತದ ತೋರಣ ಮೊದಲಿಂದನೂ ತೊಗೋಬೇಕು ಅಂತ ಅನ್ಕೋತಾನೇ ಇದ್ದೆ, ಇವಾಗ ಇದನ್ನು ತಗೊಳ್ಳೋ ಹಾಗಾಯಿತು. ನೋಡಿ ಈ ಥರ ಇದೆ, ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ರು, ಎಲ್ಲೂ ಕೂಡ ಡ್ಯಾಮೇಜ್ ಇರಲಿಲ್ಲ. ಫಿನಿಶಿಂಗ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆದರೆ ಈ ಭತ್ತದ ತೋರಣದೊಳಗಡೆ ಕೆಲವೊಂದಷ್ಟು ಚಿಟ್ಟೆಗಳು ಬಂದುಬಿಟ್ಟಿತ್ತು, ಪುಟ್ಟದು. ಅದು ಮನೆ ತುಂಬ ಹರಡ್ಕೊಂಡ್ಬಿಡ್ತು. ಬಟ್ ತುಂಬಾ ಚೆನ್ನಾಗಿತ್ತು. ಒಂದು ಸ್ವಲ್ಪ ಭತ್ತ ಉದ್ರೋಗಿತ್ತು ಅಷ್ಟೇ, ಅದು ನ್ಯಾಚುರಲ್ ಅಲ್ವಾ, ಇನ್ನು ಕೆಲವೊಂದು ಸಾರಿ ಉದ್ರೋಗೋ ಚಾನ್ಸಸ್ ಇರುತ್ತೆ. ಅದರ್ವೈಸ್ ಈ ಭತ್ತದ ತೋರಣ ತುಂಬಾ ಚೆನ್ನಾಗಿತ್ತು. ಇದು ಒರಿಜಿನಲ್ ಭತ್ತದ ತೋರಣ. ಇದನ್ನೆಲ್ಲ ನೀಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ನಾನು ಮೇನ್ ಡೋರ್ಗೆ ನಾನು ಮಾಡಿರುವಂತಹ ಈ ಗಾರ್ಲ್ಯಾಂಡ್ ಬರುತ್ತಲ್ವ, ಅಂದರೆ ಬ್ಲೌಸ್ ಪೀಸಿಂದ ಮಾಡಿರ್ತಾರಲ್ವ ಹೂವಿನ ಹಾರ, ಅದನ್ನು ಹಾಕಿದ್ದೆ. ಅದು ಸ್ವಲ್ಪ ಯಾಕೋ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬಿಸಿಲಿಗೆ ಸ್ವಲ್ಪ ಕಲರ್ ಶೇಡ್ ಆಗಿತ್ತು. ಅದಕ್ಕೋಸ್ಕರ ಅದನ್ನು ತೆಗೆದು ಈ ರೀತಿ ಭತ್ತದ ತೋರಣನ ತರಿಸಿದ್ದೀನಿ. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಇದ್ರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು. ಇದನ್ನು ಹಾಕಿದಾಗ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಮತ್ತು ಅದನ್ನು ಅದೇ ರೀತಿ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ, ಚಿಟ್ಟೆ ಎಲ್ಲ ಬರಬಾರ್ದು ಮತ್ತು ಅದರೊಳಗಡೆ ಅಂತ. ಹಾಗೆ ಇನ್ನೊಂದು ವಾಲ್ ಡೆಕೋರ್ ಕೂಡ ತರಿಸಿದ್ದೆ. ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಫೋರ್ಡಬಲ್ ಪ್ರೈಸ್ನಲ್ಲಿ ಬೆಳಕು ಬೀಳೋ ಕಡೆ ಜಾಸ್ತಿ ಹಾಕಿದ್ರೆ ತುಂಬ ಬ್ರೈಟಾಗಿ ಕಾಣಿಸುತ್ತೆ. ಹಾಗೆ ಸ್ವಲ್ಪ ಶೈನಿಂಗ್ ಕೂಡ ಇರೋದ್ರಿಂದ, ಗೋಲ್ಡ್ ಕಲರ್ ಇರೋದ್ರಿಂದ ತುಂಬ ಲುಕ್ಕಾಗಿ ಕೂಡ ಕಾಣಿಸುತ್ತೆ. ಈ ರೀತಿ ತರಿಸಿದ್ದೆ. ನಾನು ಅಂದ್ಕೊಂಡಿದ್ದೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಬರುತ್ತೆ ಅಂತ, ಆದರೆ ಸೈಜ್ ಸ್ವಲ್ಪ ಚಿಕ್ಕದಾಯಿತು. ಆದರೆ ತುಂಬಾ ಚೆನ್ನಾಗಿ ಕ್ಯೂಟಾಗಿತ್ತು. ನಾನು ಸ್ವಲ್ಪ ವಾಲ್ ಡೆಕೋರ್ ಮಾಡೋದಕ್ಕೆ ಸ್ವಲ್ಪ ದೊಡ್ಡ ಸೈಜಲ್ಲಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೆ. ಇದನ್ನು ಒಂದೊಂದು ಪುಟ್ಟದಾಗಿ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಕೂಡ ಸ್ಟಿಕ್ ಮಾಡಿದಾಗ ತೋರಿಸ್ತೀನಿ. ಇದು ಕೂಡ ಲೈಟ್ ವೆಯ್ಟೇ ಇರೋದು, ತುಂಬ ಭಾರ ಏನೂ ಇಲ್ಲ, ಆರಾಮಾಗಿ ನಾವು ಗೋಡೆಗೆ ಸ್ಟಿಕ್ ಮಾಡ್ಬೋದು. ಹಾಗೆಯೇ ಇದೊಂದು ಸ್ಟ್ಯಾಂಡ್ ಕೂಡ ತರಿಸಿದ್ದೆ, ಬಟ್ಟೆ ಎಲ್ಲ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಬೇಕು ಅಂತ. ಇದನ್ನು ಗೋಡೆಗೆ ಹೊಡೆಯೋ ಅಗತ್ಯ ಇಲ್ಲ, ಅಂದರೆ ಮೊಳೆ ಹೊಡೆದು ಹ್ಯಾಂಗ್ ಮಾಡೋ ಅಗತ್ಯ ಇಲ್ಲ. ನಾರ್ಮಲಾಗಿ ಡೋರ್ ಇರುತ್ತಲ್ವ, ಅದಕ್ಕೆ ಈಸಿಯಾಗಿ ಹ್ಯಾಂಗ್ ಮಾಡ್ಕೋಬೋದು. ಇದು ಕೂಡ ಅಫೋರ್ಡಬಲ್ ಪ್ರೈಸ್ನಲ್ಲೇ ಸಿಕ್ಕಿತ್ತು ನನಗೆ, ಸೊ ಹಾಗಾಗಿ ತರಿಸ್ಕೊಂಡಿದ್ದೆ. ಈ ಜಾಕೆಟ್ ಎಲ್ಲ ಇರುತ್ತಲ್ವ ಯೂಸ್ ಮಾಡಿರುವಂಥದ್ದು, ಅದನ್ನೆಲ್ಲ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಬೇಕು. ಮತ್ತು ಟವಲ್ಸ್ ಎಲ್ಲ ಅಲ್ಲಲ್ಲೇ ಇಡ್ತಾಯಿದ್ರೆ ಚೆನ್ನಾಗಿರೋದಿಲ್ಲ, ಅದನ್ನು ಕೂಡ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂತ ಈ ರೀತಿ ತರಿಸ್ಕೊಂಡಿದ್ದೀನಿ. ಇದ್ರ 3ದು ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು. ಹಾಗೆಯೇ ಈವ್ನಿಂಗ್ ಅಷ್ಟರಲ್ಲಿ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ನೋಡಿದ್ರೆ ಟೀ ಪೌಡರ್ ಕೂಡ ಖಾಲಿ ಆಗಿತ್ತು. ಹಾಗೆಯೇ ಟೊಮ್ಯಾಟೊ, ಆಲೂಗಡ್ಡೆ ಕೂಡ ಬೇಕಾಗಿತ್ತು, ಅದನ್ನೆಲ್ಲ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ, ಅವು ಕೂಡ ಬಂದಿತ್ತು. ಅದನ್ನೆಲ್ಲ ಇವಾಗ ಪ್ಯಾಕ್ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಟೀ ಪುಡಿನ ಹಾಕಿ ಎತ್ತಿಟ್ಕೊಂಡು, ಹಾಗೆ ಇಲ್ಲಿ ಸ್ವಲ್ಪ ತರಕಾರಿನೂ ತರಿಸಿದ್ದೆ ಅಂತ ಹೇಳಿದ್ದೆ ಅಲ್ವಾ, ಅದನ್ನು ಕೂಡ ಎತ್ತಿಟ್ಕೋತಾ ಇದ್ದೀನಿ. ಸ್ವಲ್ಪ ಆಲೂಗಡ್ಡೆ, ಟೊಮ್ಯಾಟೊನೆಲ್ಲ ತರಿಸಿದ್ದೆ, ಹಾಗೆ ಪನ್ನೀರ್ ಕೂಡ ತರಿಸಿದ್ದೆ. ಅದನ್ನು ಬಂದ ತಕ್ಷಣವೇ, ಅಂದರೆ ಆರ್ಡರ್ ಮಾಡಿದಾಗ ಬಂದಿರುತ್ತಲ್ವ ಆವಾಗಲೇ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ, ಯಾಕೆಂದರೆ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ, ಯಾಕೆ ಬೇಕು ಅಂತ. ಅದನ್ನು ಮೊದಲೇ ಎತ್ತಿಟ್ಕೊಂಡು, ಇನ್ನೂ ಸ್ವಲ್ಪ ಎಣ್ಣೆ ಕೂಡ ಖಾಲಿಯಾಗಿತ್ತು, ಅದನ್ನು ಕೂಡ ತರಿಸಿ ಎಲ್ಲನೂ ಇವಾಗ
ಬ್ಯಾಸ್ಕೆಟ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಆಲೂಗಡ್ಡೆ ಮತ್ತು ಟೊಮ್ಯಾಟೋನ ಫ್ರಿಜ್ನಲ್ಲಿ ಇಟ್ಕೊಳ್ಳೋದಿಲ್ಲ. ಅಂದರೆ ಟೊಮ್ಯಾಟೋನ ಜಾಸ್ತಿ ತೊಗೊಂಡು ಬಂದಿದ್ರೆ ಸ್ವಲ್ಪ ಫುಲ್ ಹಣ್ಣಾಗಿರೋದು ನೋಡಿ ಆ ಥರದ್ದು ಮಾತ್ರ ಫ್ರಿಜ್ನಲ್ಲಿ ಇಟ್ಕೊಂಡಿರ್ತೀನಿ. ಇಲ್ಲ ಅಂತಂದರೆ ಹೊರಗಡೆನೇ ಇಟ್ಕೊಂಡಿರ್ತೀನಿ. ಸ್ವಲ್ಪ ಕಾಯಿ ಥರ ಇರುತ್ತಲ್ವ, ಆರಾಮಾಗಿ ಹೊರಗಡೆನೇ ಇಟ್ಕೋಬೋದು ಅಂತ. ಇನ್ನು ಆಲೂಗಡ್ಡೆನ ಎಷ್ಟೇ ತೊಗೊಂಡು ಬಂದ್ರೂ ಕೂಡ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಿಲ್ಲ. ಈ ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ಇಟ್ಕೊಳ್ಳೋದು 3 ರ್ಯಾಕ್ ಇದೆ ಅಲ್ವಾ, ಅದರಲ್ಲಿ ಆಲೂಗಡ್ಡೆನೂ ಕೂಡ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಹಾಗೆ ಇದನ್ನೆಲ್ಲ ಕಸನೆಲ್ಲ ತೆಗೆದು ಎತ್ತಿಟ್ಕೊಂಡು ಟೀನು ಕೂಡ ಮಾಡಿ ಕುಡಿದು ನೈಟ್ ಡಿನ್ನರ್ಗೋಸ್ಕರ ಸಿಂಪಲ್ಲಾಗಿ ಟೊಮೆಟೊ ಸಾಂಬಾರು ಹಾಗೆಯೇ ಕಡಲೆಕಾಳು ಬಾಳೆಕಾಯಿ ಹುಳಿನ ಮಾಡ್ತಾಯಿದ್ದೀನಿ. ಇದನ್ನು ತುಂಬ ಜಾಸ್ತಿ ಹಳ್ಳಿ ಕಡೆ ಮಾಡ್ತಾರೆ. ಏನಾದರೂ ಫಂಕ್ಷನ್ಸ್ ಎಲ್ಲ ಮಾಡಿದಾಗ ಈ ಥರ ಮಾಡ್ತಾರೆ. ನಮ್ಮ ಅತ್ತೆ ಯಾಕೋ ತಿನ್ನಬೇಕು ಅಂತ ಹೇಳ್ತಾಯಿದ್ರು. ಒಂದೇ ಒಂದು ಬಾಳೆಕಾಯಿ ಇತ್ತು, ಒನ್ ಟೈಮ್ಗೆ ಆಗೋಷ್ಟು ಹುಳಿ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕಡಲೆಕಾಳನ್ನು ನೈಟೇ ನೆನೆಸಿಟ್ಕೊಂಡಿದ್ದೆ. ನೈಟ್ ಮಾಡೋದಾದರೆ ಬೆಳಿಗ್ಗೆ ನೆನೆಸಿಟ್ಕೊಂಡ್ರು ಕೂಡ ಆಗುತ್ತೆ. ನಾನು ಬೆಳಿಗ್ಗೆ ಟೈಮ್ನಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡೋದಕ್ಕೆ ಆಗಿರಲಿಲ್ಲ. ಇವಾಗ ನೈಟಲ್ಲಿ ಮಾಡ್ಕೋತಾ ಇದ್ದೀನಿ. ಅದನ್ನು ಇನ್ನೊಮ್ಮೆ ಚೆನ್ನಾಗಿ ತೊಳೆದಿಟ್ಕೊಂಡು ಒಂದು ಚಿಕ್ಕ ಕುಕ್ಕರ್ಗೆ ಹಾಕಿ ಅದಕ್ಕೆ ಬೇಯೋಷ್ಟು ನೀರು, ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇಲ್ಲಿ ಬೇಯೋದಕ್ಕೆ ಇಟ್ಕೋತಾ ಇದ್ದೀನಿ. ಅದನ್ನು ಮೊದಲು ಬೇಯೋದಕ್ಕೆ ಇಟ್ಕೊಂಡು ಅದಾದ ನಂತರ ಸಾಂಬಾರು ಮಾಡ್ಕೊಳ್ಳೋದು ಅಥವಾ ಈ ಹುಳಿಗೆ ಬೇಕಾಗಿರುವಂಥ ತರಕಾರಿನೆಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಬೇಕಾಗಿರೋದು ಹಾಗೆ ಮಸಾಲೆಗೆ ಬೇಕಾಗಿರೋದನ್ನೆಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕಾಳು ಕೂಡ ಬೆಂದಿರುತ್ತೆ. ಅದಾದಮೇಲೆ ಮಸಾಲೆನೆಲ್ಲ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಬಾಳೆಕಾಯಿನೂ ಹಾಕಿ ಹುಳಿನ ಮಾಡ್ಕೊಳ್ಳೋದು. ಕಾಳು ಮತ್ತು ಬಾಳೆಕಾಯಿ ಎರಡೂ ಕೂಡ ಒಟ್ಟಿಗೆ ಹಾಕ್ಕೊಂಡ್ಬಿಟ್ರೆ ಬಾಳೆಕಾಯಿ ಬೇಗ ಬೆಂದೋಗಿಬಿಡುತ್ತೆ, ಫುಲ್ ಮ್ಯಾಶ್ ಆಗೋ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ಕೊನೆಯಲ್ಲಿ ಸೇರಿಸ್ಕೊತೀನಿ. ಇದನ್ನೆಲ್ಲ ಹಾಕಿ ಇನ್ನೊಂದು ವಿಷಲ್ ಕೂಗಿಸ್ಕೊಂಡ್ರೆ ಹುಳಿ ರೆಡಿಯಾಗೋಗ್ಬಿಡುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ಒಂದು ಬಾಳೆಕಾಯಿ ಇದ್ದರೆ ಸಾಕು, ಆರಾಮಾಗಿ 4 ಜನ ತಿನ್ನೋ ಅಷ್ಟು ಹುಳಿ ರೆಡಿ ಇರುತ್ತೆ. ಇದನ್ನು ಹಾಗೆ ಕೂಡ ತಿನ್ಬೋದು, ಇಲ್ಲ ಅಂತಂದರೆ ಚಪಾತಿ ಜೊತೆ ಇಲ್ಲ ದೋಸೆ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ದೋಸೆ ಜೊತೆ ಗೊಜ್ಜು ಯಾರಾದರೂ ಇಷ್ಟಪಡ್ತಾರೆ ನೋಡಿ, ಅವರಿಗೆ ಇದು ಚೆನ್ನಾಗಿ ಅನಿಸುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಮಸಾಲೆ ರುಬ್ಕೊಳ್ಳೋದಕ್ಕೆ ಹಾಗೆ ಸಾಂಬಾರಿಗೆ ಬೇಕು ಟೊಮ್ಯಾಟೊ ಮತ್ತು ಈರುಳ್ಳಿ ಅದನ್ನೆಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಇನ್ನೊಂದು ಸ್ವಲ್ಪ ಒಗ್ಗರಣೆಗೂ ಕೂಡ ಬೇಕು, ಅದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲು ಹುಳಿಗೆ ರೆಡಿ ಮಾಡಿಕೊಂಡು ಅದಾದ ನಂತರ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತೀನಿ. ಹಾಗೆ ತೆಂಗಿನಕಾಯಿ ಕೂಡ ಖಾಲಿ ಆಗಿತ್ತು. ಆ ಸಿಪ್ಪೆನೆಲ್ಲ ತೆಗೆದು, ಅಂದರೆ ಒಟ್ಟು ಥರ ಇರುತ್ತಲ್ವ, ಅದನ್ನೆಲ್ಲ ತೆಗೆದು ಈ ರೀತಿ ಒಡೆದು ಆ ನೀರನ್ನು ಶೋಧಿಸ್ಕೊಂಡು ಕುಡಿಯೋದು, ವೇಸ್ಟ್ ಅಂತೂ ಮಾಡೋದಿಲ್ಲ. ಹಾಗೆಯೇ ಈ ಬಾಳೆಕಾಯಿ ಕಡಲೆಕಾಳಿನ ಹುಳಿ ಮಾಡ್ಕೊಳ್ಳೋದಕ್ಕೆ ಹುಣಸೆ ಹಣ್ಣಿನ ಹುಳಿ ಕೂಡ ಬೇಕಾಗುತ್ತೆ. ಅದನ್ನು ಕೂಡ ನೆನೆ ಹಾಕ್ಕೋತಾ ಇದ್ದೀನಿ. ಒಂದು ಸಾರಿ ಇದನ್ನೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ಅಷ್ಟರಲ್ಲಿ ಕಾಳು ಕೂಡ ಕೂಗಿ ಕೂಲಾಗಿರುತ್ತೆ. ಆನಂತರ ನಾವು ಹುಳಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಹಾಗೆ ಇದಕ್ಕೆ ಕಡಲೆ ಕೂಡ ಬೇಕು. ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಈ ತೆಂಗಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಕಡಲೆ ಇಷ್ಟು ಮಾತ್ರ ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಸ್ಮೂತಾಗಿಯೇ ರುಬ್ಕೊಳ್ಳೋದು. ಬೇಕು ಅಂದರೆ ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು, ತೀರ ತರಿತರಿಯಾಗಿ ರುಬ್ಕೋಬಾರ್ದು. ಅಷ್ಟರಲ್ಲಿ ಕಾಳು ಕೂಡ ಕೂಗಿರುತ್ತೆ. ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ನಂತರ ಅದೇ ಕುಕ್ಕರ್ಗೆ ಮತ್ತೆ ಒಗ್ಗರಣೆನ ಸೇರಿಸ್ಕೊತೀನಿ. ಅದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸೈಡಲ್ಲಿ ಸಾಂಬಾರು ಕೂಡ ರೆಡಿ ಇತ್ತು, ಹಾಗೆಯೇ ರೈಸ್ ಕೂಡ ರೆಡಿ ಆಗಿತ್ತು. ಇವಾಗ ಅದೇ ಕುಕ್ಕರ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಅದು ಕಾದಾದ ನಂತರ ಸಾಸಿವೆ, ಒಣಗಿರುವಂಥ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನು ಹಾಕಿ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನಂತರ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ತುಂಬ ಜಾಸ್ತಿ ಈರುಳ್ಳಿ ಏನು ಬೇಡ, ಸ್ವಲ್ಪ ಮಾತ್ರ ಸೇರಿಸ್ಕೊಂಡಿದ್ದೀನಿ. ಇನ್ನು ಮಿಕ್ಕೊಂಡಿರುವಂಥದ್ದನ್ನು ಇನ್ಸ್ಟೆಂಟಾಗಿ ಟೊಮೆಟೊ ಸಾಂಬಾರು ಮಾಡ್ಕೊಂಡಿದ್ದೆ, ಅದರೊಳಗಡೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾಳೆಕಾಯಿನ ಹಾಕಿ ಸ್ವಲ್ಪ ಹಿಂಗನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದು. 1 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ, ತುಂಬ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನಂತರ ಬೆಂದಿರೋವಂಥ ಕಾಳು ಮತ್ತು ನೀರು ಎರಡನ್ನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಆದಷ್ಟು ಕಡಿಮೆನೇ ನೀರನ್ನು ಹಾಕ್ಕೊಳ್ಳಿ, ವೇಸ್ಟ್ ಎಲ್ಲ ಮಾಡೋದು ಬೇಡ ಅಂತ. ಕಡಿಮೆ ನೀರನ್ನು ಹಾಕಿ ಬೇಯಿಸ್ಕೊಂಡು ಅದನ್ನು ಪೂರ್ತಿ ಇದ್ರೊಳಗಡೆ ಸೇರಿಸಿ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟ್, ಸ್ವಲ್ಪ ಹುಣಸೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 3 ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ಸಾಂಬಾರು ಪುಡಿನ ಹಾಕಿ ಚೆನ್ನಾಗಿ ಇದನ್ನು 1 ಗಂಟೆ ಇಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋದು. ಸಾಂಬಾರು ಪುಡಿನ ಈ ಹಂತದಲ್ಲೂ ಕೂಡ ಹಾಕ್ಕೋಬೋದು, ಇಲ್ಲ ಅಂತಂದರೆ ನಾವು ರುಬ್ಕೋತೀವಲ್ವ ಆವಾಗಲೂ ಕೂಡ ಹಾಕ್ಕೋಬೋದು. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು. ಅದು ಕುದಿಯೋಷ್ಟರಲ್ಲಿ ಸೈಡಲ್ಲಿ ಸಾಂಬಾರು ಕೂಡ ರೆಡಿ ಇತ್ತು. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಟೊಮ್ಯಾಟೊ ಸಾಂಬಾರು ಕೂಡ ರೆಡಿ ಇರುತ್ತೆ. ಈ ರೀತಿ ಕುದಿಯೋ ಹಂತದಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಅಥವಾ 2 ವಿಷಲ್ ಅಷ್ಟು ಕೂಗಿಸ್ಕೊಂಡ್ರೆ ಟೇಸ್ಟಿ ಆಗಿರುವಂಥ ಹುಳಿ ಕೂಡ ರೆಡಿ ಇರುತ್ತೆ. ಈ ಹಳ್ಳಿಗಳಲ್ಲೆಲ್ಲ ಫಂಕ್ಷನ್ಸ್ ಏನಾದರೂ ಮಾಡಿದಾಗ,
ಮದುವೆಗಳಲ್ಲೆಲ್ಲ ಈ ಥರ ಮಾಡ್ತಾಯಿದ್ರು. ಹಾಗೆಯೇ ಊರಲ್ಲಿ ಪರ ಅಂತ ಮಾಡ್ತಾರೆ ನೋಡಿ, ದೇವಸ್ಥಾನಗಳಲ್ಲಿ ಪರ ಅಂತ ಮಾಡ್ತಾರಲ್ವ, ಅಲ್ಲೆಲ್ಲ ಈ ಥರ ಹುಳಿಗಳನ್ನ ಮಾಡ್ತಾಯಿದ್ರು. ಹಾಗೆಯೇ ಅವರೆಕಾಳು ಹುಳಿ ಕೂಡ ಮಾಡ್ತಾಯಿದ್ರು. ಯಾರಿಗೆಲ್ಲ ಗೊತ್ತು, ಯಾರಿಗೆಲ್ಲ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ದಿನ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.